ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶಾರದಾ ಕಾಂಪಿಟೇಟಿವ್ ಅಕಾಡೆಮಿ. ನಾವು 2022 GPSTR ಕ್ವಶನ್ ಪೇಪರ್ನ ಸೈಕಾಲಜಿ ಕ್ವಶನ್ಸ್ನ ಬಿಡಿಸ್ತಾ ಇದ್ವಿ. ಅದರ ಮುಂದುವರೆದ ಭಾಗ ಈ ವಿಡಿಯೋದಲ್ಲಿ ಇದೆ. 107ನೇದು 5E ಕಲಿಕಾ ಮಾದರಿಯಲ್ಲಿ ಕಲಿಯಲು ಪ್ರೇರೇಪಿಸುವ ಪ್ರಕ್ರಿಯೆಯನ್ನು ಒಳಗೊಂಡಿರುವ ಹಂತ. ಮೊದಲನೇದು ಅನ್ವೇಷಿಸುವಿಕೆ, ಎರಡನೇದು ತೊಡಗಿಸಿಕೊಳ್ಳುವಿಕೆ, ಮೂರನೇದು ವಿವರಿಸುವಿಕೆ, ನಾಲ್ಕನೇದು ಮೌಲ್ಯಮಾಪಿಸುವಿಕೆ. 5E ಕಲಿಕಾ ಮಾದರಿ ಅಂತ ಅಂದ್ರೆ 5E ಲರ್ನಿಂಗ್ ಮಾಡೆಲ್ಸ್. ಏನು ಮೆಥಡ್ಸ್, ಏನು ಲರ್ನಿಂಗ್ ಮಾಡೆಲ್ಸು ನೋಡಿ. ಅನ್ವೇಷಿಸುವಿಕೆ ಅಂತ ಅಂದ್ರೆ ಏನು? ಅನ್ವೇಷಿಸುವಿಕೆ ಅಂತ ಅಂದ್ರೆ ಎಕ್ಸ್ಪ್ಲೋರ್. ತೊಡಗಿಸಿಕೊಳ್ಳುವಿಕೆ ಅಂದ್ರೆ ಎಂಗೇಜ್. ವಿವರಿಸುವಿಕೆ ಅಂದ್ರೆ ಎಕ್ಸ್ಪ್ಲೈನ್. ಮೌಲ್ಯಮಾಪಿಸುವಿಕೆ ಅಂದ್ರೆ ಇವ್ಯಾಲ್ಯುವೇಟ್. ಈ 5E ಮಾದರಿಯಲ್ಲಿ ನಾವು ಒಂದು ಕ್ಲಾಸ್ ಅಲ್ಲಿ ನಾವು ಪಾಠವನ್ನ ಮಾಡಬೇಕಾದಾಗ ಮಗು 5 ಸ್ಟೆಪ್ಸ್ ಅಲ್ಲಿ ನಾವು ಮಗುವಿಗೆ ಅರ್ಥ ಆಗೋ ರೀತಿಯಲ್ಲಿ ನಾವು ಪಾಠವನ್ನ ಮಾಡ್ತೀವಿ. ನಾವು BEd ಮಾಡಿರುವಂತ ಸ್ಟೂಡೆಂಟ್ಸ್ ಎಲ್ಲರಿಗೂ 5E ಮಾಡೆಲ್ ಅಂದ್ರೆ ಏನು, 5E ಕಲಿಕಾ ಮಾದರಿಗಳು ಅಂತ ಅಂದ್ರೆ ಏನು ಅನ್ನೋದು ಗೊತ್ತು. ಯಾಕಂದ್ರೆ ನಾವು ಒಂದು ಕ್ಲಾಸ್ಗೆ ಹೋಗೋಕ್ಕೂ ಮುಂಚೆ ಮಗು ಎಲ್ಲವನ್ನ ಕಲ್ತು ಬಂದಿರ್ತಾನೆ ಅನ್ನೋದಲ್ಲ, ಮಗುವಿಗೆ ಒಂದಷ್ಟು ಜ್ಞಾನ ಇದ್ದೇ ಇರುತ್ತೆ. ಪ್ರತಿಯೊಂದು ಮಗುವು ಕೂಡ ಒಂದಷ್ಟು ಜ್ಞಾನವನ್ನ ತಿಳ್ಕೊಂಡೇ ಇರುತ್ತೆ. ಆ ಮಗು ಎಷ್ಟು ಜ್ಞಾನವನ್ನ ಪಡ್ಕೊಂಡಿದ್ದಾನೆ ಅನ್ನೋದನ್ನ ಟೆಸ್ಟ್ ಮಾಡ್ಕೊಳ್ಬೇಕು. ಟೆಸ್ಟ್ ಮಾಡ್ಕೊಂಡು ಆ ನಂತರ ಅದಕ್ಕೆ ಜೋಡಣೆ ಮಾಡ್ಕೊಂಡು ಮಗುವಿಗೆ ಇನ್ನಷ್ಟು ಕಲಿಸ್ಬೇಕು ಅಂದಾಗ ಆ ಮಗು ಡೈರೆಕ್ಟ್ ಆಗಿ ಹೋಗಿ ನಾವು ಕ್ಲಾಸಲ್ಲಿ ಇದು ತಗೊಳ್ಳಿ, ಇದು ಅಂತ ಪ್ರಾಬ್ಲಮ್ಸ್ A+B² ಅಂತ ಅನ್ಕೊಂಡು ಹೇಳಕ್ ಆಗಲ್ಲ. ಸೊ ಹಾಗಾಗಿ ಫಸ್ಟ್ ಮಗುವನ್ನ ಎಂಗೇಜ್ ಮಾಡ್ಕೋಬೇಕು, ಪಾಠದ ಎಡೆಗೆ ಕರ್ಕೊಂಡ್ ಬರ್ಬೇಕು. ಕ್ಲಾಸ್ ರೂಮ್ ಅಲ್ಲಿ ನಾವು ಹೇಳೋಂತಹ ಏನು ಟೀಚರ್ಸ್ ಹೇಳ್ತೀವೋ ಅದನ್ನ ಕೇಳೋಂತ ಮನೋಭಾವ ಮಕ್ಕಳಲ್ಲಿ ಬೆಳೆಸ್ಬೇಕು. ಹಾಗಾಗಿ ಮಗುವಿಗೆ ಫಸ್ಟ್ ನಾವು ಏನ್ ಮಾಡ್ಬೇಕು, ಕ್ಲಾಸ್ ರೂಮ್ ಅಲ್ಲಿ ಟೀಚರ್ಸ್ ಹೋಗಿದ ತಕ್ಷಣ ಮಗುವಿಗೆ ನಾವು ಎಂಗೇಜ್ ಮಾಡ್ಬೇಕು. ಮೊದಲನೇದಾಗಿ ಎಂಗೇಜ್ ಮಾಡಬೇಕು. ಸೆಕೆಂಡ್, ಎಂಗೇಜ್ ಮಾಡಿ ಮಗು ಕಲಿಯೋದಕ್ಕೆ ನಾವು ಆಸಕ್ತಿಯನ್ನ ಮೂಡಿಸ್ಬೇಕು. ಕಲಿಯೋದಕ್ಕೆ ಆಸಕ್ತಿಯನ್ನ ಮೂಡಿಸಿ ಆ ಒಂದು ಪಾಠಕ್ಕೆ ಮಗುವಿಗೆ ಕುತೂಹಲವನ್ನ ಬೆಳೆಸ್ಬೇಕು, ಏನಿದೆ ಮುಂದೆ ಅನ್ನೋದ್ರ ಬಗ್ಗೆ. ಯಾಕಂದ್ರೆ ಪೂರ್ವ ಜ್ಞಾನವನ್ನ ತಿಳ್ಕೊಂಡು ಮಗುವಿನಲ್ಲಿ ಆಸಕ್ತಿ ಬೆಳೆಸೋದನ್ನ ನಾವು ಈ ಒಂದು ಸ್ಟೇಜ್ ಅಲ್ಲಿ ನೋಡ್ತೀವಿ, ಎಂಗೇಜ್ ಮಾಡುವಂತ ಒಂದು ಹಂತದಲ್ಲಿ. ಈ ಎಂಗೇಜ್ ಸ್ಟೇಜ್ ಅಲ್ಲಿ ಮಗುವಿಗೆ ಏನು ಪೂರ್ವ ಜ್ಞಾನ ಇದೆ ಅನ್ನೋದು ತಿಳ್ಕೊಳ್ಳೋದ್ರ ಮೂಲಕ ನಾವು ಮಗುವಿಗೆ ಈ ಒಂದು ಪಾಠ ಕಲೀಲಿಕ್ಕೆ ಆಸಕ್ತಿಯನ್ನ ಮೂಡಿಸ್ತೀವಿ. ಹೇಗೆ? ಮಗುವಿಗೆ ಪ್ರಶ್ನೆ ಕೇಳಬಹುದು. ಈಗಂದ್ರೆ ಏನು, ಹೇಗೆ ಅಂತ ಮಗುವಿಗೆ ಕೇಳುವಂತ ಪ್ರಶ್ನೆ ಆಧಾರದ ಮೇಲೆ ಮಗು ಯಾವ ರೀತಿ ಉತ್ತರ ಕೊಡುತ್ತೆ ಅನ್ನೋದ್ರ ಮೇಲೆ ನಾವು ಮಗುವಿನ ಪೂರ್ವ ಜ್ಞಾನವನ್ನ ತಿಳ್ಕೋಬಹುದು. ಹಾಗೆ ವಿಡಿಯೋಗಳನ್ನ, ಚಿತ್ರಗಳನ್ನ ತೋರಿಸಬಹುದು, ಹಾಗೆ ಕಥೆಗಳನ್ನ ಹೇಳ್ಬೋದು. ಈ ಒಂದು ಎಂಗೇಜ್ ಸ್ಟೇಜ್ ಅಲ್ಲಿ ನಾವು ವಿಭಿನ್ನ ರೀತಿಯಲ್ಲಿ ಮಗುವಿನ ಪಾಠದೆಡೆಗೆ ತೊಡಗಿಸ್ಕೊಳ್ಬಹುದು. ನೆಕ್ಸ್ಟ್, ಇದಾದ ನಂತರ ಎರಡನೇದು ಯಾವುದು 5E ಮಾಡೆಲ್ ಅಲ್ಲಿ ಅಂತಂದ್ರೆ ಎಕ್ಸ್ಪ್ಲೋರ್. ಎರಡನೇದು ಯಾವುದು? ಎಕ್ಸ್ಪ್ಲೋರ್ ಅಂದ್ರೆ ಅನ್ವೇಷಣೆ ಮಾಡುವಂಥದ್ದು. ಈ ಹಂತದಲ್ಲಿ ಮಗುವಿಗೆ ಏನ್ ಮಾಡ್ಬೇಕು ಅಂದ್ರೆ ಅನ್ವೇಷಣೆ ಮಾಡ್ಲಿಕ್ಕೆ ಬಿಡ್ಬೇಕು. ಏನಂತಂದ್ರೆ ಏನಾದ್ರು ಗ್ರೂಪ್ ವರ್ಕ್ ಕೊಡುವಂತದ್ದಾಗಿರ್ಬೋದು, ಎಕ್ಸ್ಪೆರಿಮೆಂಟ್ಸ್ ಕೊಡುವಂತದ್ದಾಗಿರ್ಬೋದು. ಮಗುವೇ ಅದರಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ನಾವು ಅನ್ವೇಷಣೆ ಮಾಡೋದಕ್ಕೆ ಮಗುವಿಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಎರಡನೇ ಹಂತದಲ್ಲಿ. ಮೂರನೇ ಹಂತದಲ್ಲಿ ಮಗು ಅನ್ವೇಷಣೆಯನ್ನ ಮಾಡಿದ ನಂತರ ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿವರಣೆಯನ್ನ ನೀಡಬೇಕು. ಅದನ್ನ ನಾವು ಎಕ್ಸ್ಪ್ಲೈನ್ ಅಂತ ಕರಿತೀವಿ. ಮೂರನೇ ಹಂತ ಎಕ್ಸ್ಪ್ಲೈನ್ ಅಂದ್ರೆ ವಿವರಣೆ. ಶಿಕ್ಷಕರಾಗಿರ್ಬೋದು ಅಥವಾ ವಿದ್ಯಾರ್ಥಿಗಳೇ ಆಗಿರ್ಬೋದು ಕಲಿತ ವಿಷಯವನ್ನ ವಿವರಿಸ್ತಾರೆ. ಈಗ ಮಗು ಎಂಗೇಜ್ ಆದ್ಮೇಲೆ ನೆಕ್ಸ್ಟ್ ಎಕ್ಸ್ಪ್ಲೋರ್ ಆಗುತ್ತೆ, ಅಂದ್ರೆ ಅನ್ವೇಷಣೆ ಮಾಡುತ್ತೆ. ಅದಕ್ಕೆ ಶಿಕ್ಷಕರು ಸಹಾಯ ಮಾಡ್ತಾರೆ. ಅದಾದ ನಂತರ ಎಕ್ಸ್ಪ್ಲೈನ್ ಮಾಡೋದು. ಮಗು ಎಕ್ಸ್ಪ್ಲೈನ್ ಮಾಡುತ್ತೆ, ನಾನು ಏನ್ ಮಾಡಿದೆ, ಹೇಗೆ, ಏನು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡುತ್ತೆ. ಅದು ಸಾಧ್ಯ ಆಗದೇ ಇರುವಂತ ಸಂದರ್ಭದಲ್ಲಿ ಇದಕ್ಕೆ ಶಿಕ್ಷಕರು ಸಹ ಈ ಹಂತದಲ್ಲಿ ಸಹಾಯವನ್ನ ಮಾಡ್ತಾರೆ. ನಂತರ ನಾಲ್ಕನೇದು ಹಂತ ಎಲಾಬೊರೇಟ್ ಅಂದ್ರೆ ವಿಸ್ತರಣೆ. ಕಲಿತಂತಹ ವಿಷಯಗಳನ್ನ ಮಗು ಅನ್ವೇಷಣೆ ಮಾಡುತ್ತೆ, ನಂತರ ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿವರಣೆಗಳನ್ನ ಹೇಳುತ್ತೆ. ವಿವರಣೆ ಹೇಳಿದ್ಮೇಲೆ ಅದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಶಿಕ್ಷಕರು ಅಥವಾ ವಿದ್ಯಾರ್ಥಿಗಳೇ ಏನ್ ಮಾಡ್ತಾರೆ, ಎಲಾಬ್ರೇಟ್ ಮಾಡ್ತಾರೆ. ಇನ್ನಷ್ಟು ಜ್ಞಾನವನ್ನ ತಿಳ್ಕೊಳ್ಳೋಕೆ ಆ ವಿಚಾರವನ್ನ ಎಲಾಬ್ರೇಟ್ ಮಾಡ್ತಾರೆ. ಆಗ ಕಲಿತಂತಹ ವಿಷಯಗಳಲ್ಲಿ ಹೊಸ ಸಂಬಂಧಗಳೇನಿದೆ, ಹೊಸ ಅನ್ವೇಷಣೆಗಳೇನಿದೆ ಅನ್ನೋದ್ರ ಬಗ್ಗೆ ಎಲಾಬ್ರೇಟ್ ಮಾಡಿ ಆ ವಿಚಾರದ ಬಗ್ಗೆ ಮಕ್ಕಳು ತಿಳ್ಕೊಂತಾರೆ. ಅದಾದ ನಂತರ 5ನೇ ಸ್ಟೇಜು ಯಾವುದು? ಇವ್ಯಾಲ್ಯುವೇಟ್ ಅಂದ್ರೆ ಮೌಲ್ಯಮಾಪನ. ಈ ಎಲ್ಲ ವಿಚಾರಗಳನ್ನ ಕಲ್ತ ನಂತರ ಈ ಕಲಿಕೆ ಉತ್ತಮವಾಗಿದ್ಯಾ, ಹೇಗೆ ವಿದ್ಯಾರ್ಥಿಗಳು ಕಲ್ತರು ಅನ್ನೋದ್ರ ಬಗ್ಗೆ ಇವ್ಯಾಲ್ಯುವೇಟ್ ಮಾಡ್ಕೊಳ್ಳೋಂತಹ ಒಂದು ಹಂತ ಇದೆ, ಕೊನೆ ಹಂತ. ಹೀಗೆ 5E ಮಾಡೆಲ್ ಅಂದ್ರೆ ಎಂಗೇಜ್ ಸ್ಟೇಜ್ ಆಗಿರ್ಬೋದು, ಎಕ್ಸ್ಪ್ಲೋರ್ ಆಗಿರ್ಬೋದು, ಎಕ್ಸ್ಪ್ಲೈನ್ ಆಗಿರಬಹುದು, ಎಲಾಬ್ರೇಟ್, ಇವ್ಯಾಲ್ಯುವೇಟ್. ಈ ಒಂದು 5E ಮಾಡೆಲ್ ಅಲ್ಲಿ ಈಗಿನ ಒಂದು ಕ್ಲಾಸ್ ರೂಮ್ ನಡೀತಾ ಇದೆ. ಈಗಿನ ಕ್ಲಾಸ್ ರೂಮ್ 5E ಮಾಡೆಲ್ ಅಲ್ಲಿ ನಡೆಯೋದ್ರಿಂದ ಮಕ್ಕಳು ತಾವೇ ಕಲ್ತ್ಕೊಳ್ಳೋದ್ರಿಂದ ಆ ಒಂದು ಕಲಿಕೆ
ಲಾಂಗ್ ಟರ್ಮ್ ಆಗಿ ಉಳಿಲಿಕ್ಕೆ ಸಾಧ್ಯ ಆಗತ್ತೆ, ದೀರ್ಘಕಾಲ ಉಳಿಕೆ ಆಗತ್ತೆ ಆ ಒಂದು ಕಲಿಕೆ. ಯಾಕಂದ್ರೆ ನಾವೇ ಆ ಕಲಿಕೆಯನ್ನ ಕಲಿತಾಗ ನಮ್ಮ ಆ ಕಲಿಕೆ ದೀರ್ಘಕಾಲ ಉಳಿಯುತ್ತೆ. ಹಾಗಾಗಿ ಈ ಒಂದು 5V ಮಾಡೆಲ್ ಅಲ್ಲಿ ಮಗುವೇ ಜಾಸ್ತಿ ಕಲಿಯೋದ್ರಿಂದ ಮಗುವಿಗೆ ದೀರ್ಘಕಾಲದ ಕಲಿಕೆ ಅಲ್ಲಿ ಉಂಟಾಗುತ್ತೆ. ಹಾಗಾಗಿ ಈ 5V ಮಾದರಿಯಲ್ಲಿ ಕಲಿಯಲು ಪ್ರೇರೇಪಿಸುವ ಪ್ರಕ್ರಿಯೆಯನ್ನ ಒಳಗೊಂಡಿರುವಂತಹ ಹಂತ ಯಾವುದು? ಪ್ರೇರೇಪಿಸೋದು ಅಂದ್ರೆ 5V ಮಾದರಿಯಲ್ಲಿ ಕಲಿಯಲು ಪ್ರೇರೇಪಿಸುವಂತದ್ದು ಅಂದ್ರೆ ಮೊದಲನೇ ಹಂತ. ಕಲಿಕೆಗೆ ಪ್ರೇರಣೆಯನ್ನ ನೋಡೋದು ಮೊದಲನೇ ಹಂತ. ಹಂಗಾಗಿ ಪ್ರೇರಣೆಯನ್ನ ನೀಡುವಂತದ್ದು ಅಂದ್ರೆ ಏನು? ಮೊದಲನೇ ಹಂತ ಯಾವುದು? ತೊಡಗಿಸಿಕೊಳ್ಳುವಿಕೆ ಅಂದ್ರೆ ಎಂಗೇಜ್ ಮಾಡ್ಕೊಳ್ಳೋ ಹಂತ. ಹಾಗಾಗಿ ಈ 5V ಮಾಡೆಲ್ ಅಲ್ಲಿ ಮೊದಲನೇದಾಗಿ ಕಲಿಯಲು ಪ್ರೇರೇಪಿಸುವ ಪ್ರಕ್ರಿಯೆಗೆ ಈ ಉತ್ತರ ಯಾವುದು ಅಂದ್ರೆ ತೊಡಗಿಸಿಕೊಳ್ಳುವಿಕೆ. ಆಪ್ಷನ್ 2 ಇದಕ್ಕೆ ಸರಿಯಾದಂತಹ ಉತ್ತರ ಆಗಿದೆ. ನೆಕ್ಸ್ಟ್ ಕ್ವಶನ್ ನೋಡಿ, 108ನೇ ಕ್ವಶನ್. ಒಂದು ಮಗು ತನಗೆ ನೀಡಿದ ವಸ್ತುವನ್ನ ತಾನು ಹೊಂದಿರುವ ಪೂರ್ವ ಜ್ಞಾನವನ್ನ ಬಳಸಿ ಮರು ಆಕಾರ ಅಥವಾ ಜೋಡಣೆ ಮಾಡುತ್ತದೆ. ಇಂತಹ ಮಗುವನ್ನ ಗುರುತಿಸುವ ರೀತಿ: ಮೊದಲನೇದು ಪ್ರತಿಭಾವಂತ ಮಗು, ಎರಡನೇದು ಮಂದಗತಿ ಕಲಿಕಾರ್ಥಿ, ಮೂರನೇದು ಸೃಜನಾತ್ಮಕತೆ ಹೊಂದಿರುವ ಮಗು, ನಾಲ್ಕನೇದು ಶೈಕ್ಷಣಿಕವಾಗಿ ಹಿಂದುಳಿದ ಮಗು. ನೋಡಿ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಅಂದ್ರೆ, ಒಂದು ಮಗು ತನಗೆ ನೀಡಿದ ಒಂದು ವಸ್ತುವನ್ನ ತಾನು ಹೊಂದಿರುವ ಪೂರ್ವ ಜ್ಞಾನವನ್ನ ಬಳಸಿ ಮರು ಆಕಾರವನ್ನ ಕೊಡುತ್ತೆ ಅಥವಾ ಮರು ಜೋಡಣೆಯನ್ನ ಮಾಡುತ್ತೆ. ಆಗ ಆ ಮಗು ಏನ್ ಗುಣ ಇದೆ ಆ ಮಗುವಿನಲ್ಲಿ? ಈಗ ಒಂದು ವಸ್ತು ಕೊಟ್ಟಾಗ ಅದು ಪೂರ್ವ ಜ್ಞಾನವನ್ನ ಯೂಸ್ ಮಾಡಿಕೊಂಡು ಅದಕ್ಕೊಂದು ಮರು ಆಕಾರವನ್ನ ಕೊಡುತ್ತೆ. ಹೇಗೆ ಕೊಡುತ್ತೆ ಮಗು? ಆ ಮಗುವಿನಲ್ಲಿ ಕ್ರಿಯೇಟಿವಿಟಿ ಇದ್ದಾಗ ಮಾತ್ರ ಆ ಮಗು ಆ ರೀತಿಯಾದಂತಹ ಜೋಡಣೆ ಮಾಡ್ಲಿಕ್ಕೆ, ಹೊಸ ವಿಚಾರಗಳನ್ನ ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ನೋಡಿ, ಈಗ ಪ್ರತಿಭಾವಂತ ಮಗು ಅಂತಂದ್ರೆ ಉನ್ನತ ಬುದ್ಧಿಮತ್ತೆ ಇದೆ, ಗಿಫ್ಟೆಡ್ ಚಿಲ್ಡ್ರನ್ ಅಂತ ಕರಿತೀವಿ ನಾವು. ಉನ್ನತ ಒಂದು ಬುದ್ಧಿಮತ್ತೆ ಇದ್ರೂ ಸಹ ಇಲ್ಲಿ ಪ್ರಮುಖವಾಗಿ ಕೊಟ್ಟಿರುವಂತಹ ವಸ್ತುವನ್ನ ಅದು ಪೂರ್ವಜ್ಞಾನವನ್ನ ಯೂಸ್ ಮಾಡಿಕೊಂಡು ಮರು ಆಕಾರವನ್ನ ಮರು ಜೋಡಣೆಯನ್ನ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ಏನಿದೆ ಅದನ್ನ ಗ್ಲಾನ್ಸ್ ಮಾಡ್ಬಿಡುತ್ತೆ ಒಂದೇ ನಿಮಿಷದಲ್ಲೇ ಒಂದೇ ಮಗು. ಅಂತಹ ಮಗುವನ್ನು ನಾವು ಪ್ರತಿಭಾವಂತ ಮಗು ಅಂತ ಕರಿತೀವಿ. ಮಂದಗತಿ ಕಲಿಕಾರ್ಥಿ ಅಂದ್ರೆ ಹೊಸ ರೀತಿಯಲ್ಲಿ ಯೋಚನೆ ಮಾಡೋದಕ್ಕೆ ಮಗುವಿಗೆ ಕಷ್ಟ ಆಗತ್ತೆ. ಶೈಕ್ಷಣಿಕವಾಗಿ ಹಿಂದುಳಿದ ಮಗು ಅಂತ ಅಂದ್ರೆ ಕಲಿಕೆಯಲ್ಲಿ ಯಾವಾಗ್ಲೂ ಅದು ಹಿಂದೆ ಇರುತ್ತೆ. ಆದ್ರೆ ಸೃಜನಾತ್ಮಕತೆ ಇರುವಂತ ಮಗು ಏನ್ ಮಾಡುತ್ತೆ ಅಂದ್ರೆ ಹೊಸ ಹೊಸ ಐಡಿಯಾಗಳನ್ನ ರೂಪಿಸುತ್ತೆ, ವಿಭಿನ್ನವಾಗಿ ಯೋಚನೆಯನ್ನ ಮಾಡುತ್ತೆ. ಇಂತಹ ಮಗು ಹೊಸ ಐಡಿಯಾಗಳಾಗಿರ್ಬೋದು, ಹಾಗೆ ವಸ್ತುಗಳನ್ನ ಹೊಸ ರೀತಿಯಲ್ಲಿ ಬಳಸೋದಕ್ಕೆ ಇಂತಹ ಮಗು ಆಲೋಚನೆಯನ್ನ ಮಾಡುತ್ತೆ. ಹಾಗಾಗಿ ಈ ಒಂದು ಕ್ವಶನ್ಗೆ ಆನ್ಸರ್ ಸೃಜನಾತ್ಮಕತೆ ಹೊಂದಿರುವ ಮಗು. ನೆಕ್ಸ್ಟ್ 109ನೇ ಕ್ವಶನ್ ನೋಡಿ, ಗಣಿತೀಯ ಕಲನದಲ್ಲಿ ಸಮಸ್ಯೆಯನ್ನು ಹೊಂದಿರುವ ಮಗು ಹೀಗೆಂದು ಕರೆಯುತ್ತಾರೆ: ಡಿಸ್ಗ್ರಾಫಿಯಾ, ಡಿಸ್ಕ್ಯಾಲ್ಕ್ಲಿಯಾ, ಡಿಸ್ನೋಮಿಯಾ, ಡಿಸ್ಆರ್ಥಿಯಾ. ನೋಡಿ, ನಾವು ಇದು ಸೈಕಾಲಜಿಗೆ ಸಂಬಂಧಪಟ್ಟಿರೋ ಹಾಗೆ, ಕಲಿಕಾ ನ್ಯೂನ್ಯತೆಗೆ ಸಂಬಂಧಪಟ್ಟಿರೋ ಹಾಗೆ ಇದು 2ನೇ ಕ್ವಶನ್ ಈ ಪೇಪರ್ ಅಲ್ಲಿ ಬಂದಿರೋದು. ಡಿಸ್ಲೆಕ್ಸಿಯಾ ಅನ್ನೋದ್ರ ಬಗ್ಗೆ ಆಲ್ರೆಡಿ ಕ್ವಶನ್ ಆಗಿತ್ತು. ಡಿಸ್ಲೆಕ್ಸಿಯಾ ಅಂದ್ರೆ ಓದುವಿನ ಬಗ್ಗೆ ಮಗುವಿನಲ್ಲಿ ಕಷ್ಟ ಅನುಭವಿಸ್ತಾ ಇದ್ರೆ ಅಂತದನ್ನ ನಾವು ಏನಂತ ಕರಿತೀವಿ? ಡಿಸ್ಲೆಕ್ಸಿಯಾ ಅಂತ ಕರಿತೀವಿ. ಆದ್ರೆ ಇಲ್ಲಿ ಕೊಟ್ಟಿರೋದೇನು? ಗಣಿತೀಯ ಕಲನದಲ್ಲಿ ಸಮಸ್ಯೆ ಅಂದ್ರೆ ಲೆಕ್ಕ ಮಾಡೋದ್ರಲ್ಲಿ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿದ್ರೆ ಮಗು, ಅದನ್ನ ನಾವು ಏನಂತ ಕರಿತೀವಿ? ಡಿಸ್ಕ್ಯಾಲ್ಕ್ಲಿಯಾ ಅಂತ ಕರಿತೀವಿ. ಇದು ಆಲ್ರೆಡಿ ನಾನು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ. ಡಿಸ್ಕ್ಯಾಲ್ಕ್ಲಿಯಾ ಅಂದ್ರೆ ಏನು, ಡಿಸ್ಗ್ರಾಫಿಯಾ ಅಂದ್ರೆ ಏನು, ಡಿಸ್ನೋಮಿಯಾ ಅಂದ್ರೆ ಏನು, ಎಲ್ಲವೂ ಕೂಡ ನಾನು ಮೊದಲನೇ ಕ್ವಶನ್, ಈ ಸೈಕಾಲಜಿಯ ಮೊದಲನೇ ಕ್ವಶನ್ ಅದಾಗಿರೋದು, ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಲ್ಲಿ ಅದು ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ, ಟೈಮ್ ವೇಸ್ಟ್ ಆಗುತ್ತೆ. ನೆಕ್ಸ್ಟ್ 110ನೇ ಕ್ವಶನ್. ಈ ಕೆಳಕಂಡ ಆಧಾರದ ಮೇಲೆ ಕಲಿಕಾ ನ್ಯೂನ್ಯತೆ ಹೊಂದಿರುವ ಮಗುವನ್ನ ಇತರ ಮಕ್ಕಳಿಂದ ಸ್ಪಷ್ಟವಾಗಿ ಭೇದ ಮಾಡಲಾಗಿಲ್ಲ. ಆಪ್ಷನ್ 1 ಭೌತಿಕ ನೋಟ ಮತ್ತು ಮಾನಸಿಕ ಸಾಮರ್ಥ್ಯ, ಆಪ್ಷನ್ 2 ಬುದ್ಧಿಂಕ ಮತ್ತು ಮಾನಸಿಕ ಸಾಮರ್ಥ್ಯ, ಆಪ್ಷನ್ 3 ಮಾನಸಿಕ ಸಾಮರ್ಥ್ಯ ಮತ್ತು ಶೈಕ್ಷಣಿಕ ಕ್ಷಮತೆ, ಆಪ್ಷನ್ 4 ಭೌತಿಕ ನೋಟ ಮತ್ತು ಬುದ್ಧಿಂಕ, ಬುದ್ಧಿಶಕ್ತಿ ಸೂಚ್ಯಂಕ. ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು? ಇದಕ್ಕೆ ಸರಿಯಾದಂತಹ ಉತ್ತರ ಭೌತಿಕ ನೋಟ ಮತ್ತು ಮಾನಸಿಕ ಸಾಮರ್ಥ್ಯ. ನೆಕ್ಸ್ಟ್ ಕ್ವಶನ್. ಒಂದು ಶಾಲೆಯಲ್ಲಿ ಶಿಕ್ಷಕರನ್ನ ಸಮೃದ್ಧಿಗೊಳಿಸುವ ಕಾರ್ಯಕ್ರಮಗಳು ಇವುಗಳನ್ನ ಒಳಗೊಂಡಿಲ್ಲ. ಮೊದಲನೇದು ಸ್ವತಂತ್ರ ಯೋಜನಾ ಕಾರ್ಯದ ಮೇಲೆ ಕೆಲಸ ಮಾಡುವುದು, ಪ್ರಯೋಗ ಪರೀಕ್ಷೆ, ಸ್ವತಂತ್ರ ಸಂಶೋಧನೆ, ಪರಿಹಾರಾತ್ಮಕ ನಿರ್ದೇಶನ. ಒಂದು ಶಾಲೆಯಲ್ಲಿ ಶಿಕ್ಷಕರನ್ನ ಸಮೃದ್ಧಿಯಾಗಿ ಗೊಳಿಸುವಂತ ಕಾರ್ಯಕ್ರಮ ಯಾವುದು ಆಗಿಲ್ಲ ಅಂತಂದ್ರೆ ಪ್ರಯೋಗ ಮಾಡೋದ್ರಿಂದ ಸಮೃದ್ಧಗೊಳಿಸಬಹುದು, ಸ್ವತಂತ್ರ ಸಂಶೋಧನೆ ಮಾಡಬಹುದು, ಪರಿಹಾರಾತ್ಮಕ ನಿರ್ದೇಶನಗಳನ್ನ ನೀಡಬಹುದು. ಒಂದು ಶಾಲೆಯಲ್ಲಿ ಸ್ವತಂತ್ರ ಯೋಜನಾ ಕಾರ್ಯದ ಮೇಲೆ ಕೆಲಸ ಮಾಡೋದಕ್ಕೆ ಶಿಕ್ಷಕರನ್ನ ಸಮೃದ್ಧಗೊಳಿಸುವ ಕಾರ್ಯಕ್ರಮಗಳು
ಒಳಗೊಂಡಿರೋದಿಲ್ಲ. ಹಾಗಾಗಿ ಈ ಒಂದು ಕ್ವಶನ್ಗೆ ಆನ್ಸರ್ ಆಪ್ಷನ್ 1. ನೆಕ್ಸ್ಟ್, ಶಾಲೆಯಲ್ಲಿ ಒಬ್ಬ ವಿದ್ಯಾರ್ಥಿಯು ಸಾಮಾಜೀಕರಣಗೊಳ್ಳದ ಪ್ರತ್ಯೇಕಿತ ವರ್ತನೆಯನ್ನ ತೋರ್ಪಡಿಸುತ್ತಿದ್ದರೆ ಆ ವಿದ್ಯಾರ್ಥಿಯ ಸ್ವಭಾವ ಅಂತರ್ಮುಖಿ, ಬಹಿರ್ಮುಖಿ, ಉಭಯಮುಖಿ, ಸ್ಥಿರ. ಒಬ್ಬ ವಿದ್ಯಾರ್ಥಿ ಒಂದು ಶಾಲೆಯಲ್ಲಿ ಸಾಮಾಜೀಕರಣಗೊಳ್ಳದ ಪ್ರತ್ಯೇಕತ ವರ್ತನೆಯನ್ನ ತೋರ್ತಾ ಇದ್ರೆ, ಯಾವುದೇ ರೀತಿ ಸಾಮಾಜೀಕರಣಗೊಳ್ಳದ ಪ್ರತ್ಯೇಕತ ವರ್ತನೆ ಅಂದ್ರೆ ಯಾವುದೇ ರೀತಿ ಫ್ರೆಂಡ್ಸ್ ಜೊತೆ ಸೇರದೇ ಇರೋದು, ಅವನು ಒಬ್ನೇ ಊಟ ಮಾಡೋದು, ಒಬ್ನೇ ಆಟ ಆಡೋವಂಥದ್ದು, ಒಬ್ನೇ ಓದ್ಕೊಳ್ಳೋವಂಥದ್ದು, ಕ್ಲಾಸ್ ರೂಮಲ್ಲಿ ಕೂತ್ಕೋಬೇಕಾದಾಗ ಬೆಂಚ್ ಪಕ್ಕ ಯಾರು ಕೂತ್ಕೊಳ್ದೆ ಇರೋವಂಥದ್ದು, ಅಂದ್ರೆ ಅವನೊಬ್ನೇ ಹೋಗಿ ಅವನೇ ಒಂಟಿಯಾಗಿ ಏಕಾಂತತೆಯಲ್ಲಿ ಇರಬೇಕು ಅಂತ ಆತ ಬಯಸ್ತಾನೆ. ಇಂತಹ ಒಂದು ವಿದ್ಯಾರ್ಥಿಯನ್ನ ನಾವು ಅಂತರ್ಮುಖಿ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ ನೋಡಿ, ಐಸೆಂಕ್ ರವರ ಪ್ರಕಾರ ವ್ಯಕ್ತಿತ್ವದ 4 ಮೂಲಭೂತ ವಿಧಗಳು ಪಕ್ವತೆ, ಬುದ್ಧಿಶಕ್ತಿ, ವಿಶ್ವಾಸಾರ್ಹ, ಸ್ಥಿರ. ಆಪ್ಷನ್ 2 ರೂಢಿಗತ, ದೃಢವಾದ, ಅಸ್ಥಿರ, ನಿಖರ. ಆಪ್ಷನ್ 3 ಸ್ಥಿರ, ಅಸ್ಥಿರ, ಅಂತರ್ಮುಖಿ, ಬಹಿರ್ಮುಖಿ. ಆಪ್ಷನ್ 4 ಆಂತರಿಕ, ಉನ್ಮಾದ, ಆಸಕ್ತಿ, ಧೈರ್ಯಶಾಲಿ. ಐಸೆಂಕ್ ಅವರ ವ್ಯಕ್ತಿತ್ವದ 4 ಮೂಲಭೂತ ವಿಧಗಳು ಯಾವುದು? ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು? ಐಸೆಂಕ್ ಅವರು ಅಂದ ತಕ್ಷಣ ಅವರು ವ್ಯಕ್ತಿತ್ವದ ವರ್ಗೀಕರಣವನ್ನ ನೀಡ್ತಾರೆ. 4 ಮೂಲಭೂತ ವಿಧಗಳನ್ನ ನೀಡ್ತಾರೆ. ಯಾವ್ದ್ಯಾವ್ದು ಅಂತ ಅಂದ್ರೆ ಅವರು ಸ್ಥಿರ, ಅಸ್ಥಿರ, ಅಂತರ್ಮುಖಿ, ಬಹಿರ್ಮುಖಿ ಅನ್ನೋ 4 ವಿಧಗಳನ್ನ ಅವರು ನೀಡ್ತಾರೆ. ಹಾಗಾಗಿ ಈ ಕ್ವಶನ್ಗೆ ಆನ್ಸರ್ ಮೂರನೇ ಆಪ್ಷನ್. ನೆಕ್ಸ್ಟ್ 114ನೇ ಕ್ವಶನ್, ಆವರ್ತಕ ರೀತಿಯಲ್ಲಿ ವಿದ್ಯಾರ್ಥಿಯನ್ನ ನಿರಂತರವಾಗಿ ಮೌಲ್ಯಮಾಪನ ಮಾಡುವುದು ನಿರಂತರ ಸಮಗ್ರ ಮೌಲ್ಯಮಾಪನದ ಒಂದು ಅಂಶವಾಗಿದೆ. ಇಲ್ಲಿ ನಿರಂತರ ಒಳಗೊಂಡಿರುವಂಥದ್ದು ಮೊದಲನೇದಾಗಿ ಅಡಚಣೆ ಮತ್ತು ಕಾಲಮಿತಿ, ಪ್ರಗತಿಪರ ಮತ್ತು ಸತತ, 3ನೇದು ವಿಭಿನ್ನ ಮತ್ತು ಸಮಗ್ರ, 4ನೇದು ನಿರಂತರ ಮತ್ತು ಆವರ್ತನ. ನೋಡಿ, ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಅಂದ್ರೆ ಪ್ರಗತಿಪರ ಮತ್ತು ಸತತ. ಸತತ ಅಂತ ಅಂದ್ರೇನೆ ನೋಡಿ ನಿರಂತರ ಅಂತ, ಕಂಟಿನ್ಯೂಸ್ ಆಗಿ ಇವ್ಯಾಲ್ಯುವೇಟ್ ಮಾಡಿದಾಗ ಒಂದು ವಿದ್ಯಾರ್ಥಿಯ ಕಲಿಕೆಯನ್ನ ಉನ್ನತಗೊಳಿಸಬಹುದು. ಸೊ ಹಾಗಾಗಿ ಇದರ ಉತ್ತರ 114ನೇ ಉತ್ತರ ಆಪ್ಷನ್ 2. ನೆಕ್ಸ್ಟ್ 115ನೇ ಕ್ವಶನು, 8ನೇ ತರಗತಿಯ ಮಗುವೊಂದು ಮಧ್ಯಮ ಮೇಲ್ದರ್ಜೆ ವರ್ಗದ ಭಾಷಾ ಪ್ರಸರಣದಲ್ಲಿ ಪಠ್ಯ ವಿಷಯವನ್ನ ಓದಲು ಕಷ್ಟಪಡುವುದನ್ನು ಶಿಕ್ಷಕರು ಗಮನಿಸಿದರು. ಇಲ್ಲಿ ಬೋಧನಾ ಕಲಿಕಾ ಪ್ರಕ್ರಿಯೆಯ ದೌರ್ಬಲ್ಯವನ್ನ ಸಹಿಸಲು ನೆರವಾಗುವ ಮೌಲ್ಯಮಾಪನ ವಿಧಾನ. ಮೊದಲನೇದು ಆಪ್ಷನ್ ಸಂಕಲಿತ ಮೌಲ್ಯಮಾಪನ, 2ನೇದು ರೂಪಣಾತ್ಮಕ ಮೌಲ್ಯಮಾಪನ, 3ನೇದು ಆಂತರಿಕ ಮೌಲ್ಯಮಾಪನ, 4ನೇದು ಬಾಹ್ಯ ಮೌಲ್ಯಮಾಪನ. ಇದಕ್ಕೆ ಕರೆಕ್ಟ್ ಆನ್ಸರ್ ರೂಪಣಾತ್ಮಕ ಮೌಲ್ಯಮಾಪನ. ಇಲ್ಲಿ ನೋಡಿ, ಇದಕ್ಕೆ ಕರೆಕ್ಟ್ ಆನ್ಸರ್ ರೂಪಣಾತ್ಮಕ ಮೌಲ್ಯಮಾಪನ ಅಂತ ಗೊತ್ತಾಯ್ತು. 8ನೇ ತರಗತಿಯ ಮಗುವೊಂದು ಮಧ್ಯಮ ಮೇಲ್ದರ್ಜೆ ವರ್ಗದ ಭಾಷಾ ಪ್ರಸರಣದಲ್ಲಿ ಪಠ್ಯ ವಿಷಯವನ್ನ ಓದಲು ಕಷ್ಟಪಡುತ್ತಿದ್ದನ್ನ ಶಿಕ್ಷಕರು ಗಮನಿಸ್ತಾರೆ. ಅಂದ್ರೆ 8ನೇ ಕ್ಲಾಸ್ ಇರುವಂತ ಒಬ್ಬ ಮಗು ಓದೋದಕ್ಕೆ ಕಷ್ಟಪಡ್ತಾ ಇದೆ, ಅದನ್ನ ಶಿಕ್ಷಕರು ಅಬ್ಸರ್ವ್ ಮಾಡ್ತಾರೆ. ಅಬ್ಸರ್ವ್ ಮಾಡಾದ್ಮೇಲೆ ಬೋಧನಾ ಕಲಿಕಾ ಪ್ರಕ್ರಿಯೆಯ ದೌರ್ಬಲ್ಯವನ್ನ ಸಹಿಸಲು ನೆರವಾಗುವಂತ ಮೌಲ್ಯಮಾಪನ. ಆಗ ಆ ಶಿಕ್ಷಕರು ಮಗುವಿಗೆ ಹೇಗೆ ಓದ್ಬೇಕು ಅನ್ನೋದ್ರ ಬಗ್ಗೆ ಅವರು ಆ ಮಗು ಅನುಭವಿಸ್ತಾ ಇರುವಂತ ಕಷ್ಟವನ್ನ, ಆ ದೌರ್ಬಲ್ಯವನ್ನ ನೀಗಿಸೋದಕ್ಕೆ ಶಿಕ್ಷಕರು ಮುಂದಾಗ್ತಾರೆ. ಅಲ್ಲಿ ಮೌಲ್ಯಮಾಪನ ಇವ್ಯಾಲ್ಯುವೇಟ್ ಮಾಡ್ತಾರೆ. ಆ ಇವ್ಯಾಲ್ಯುವೇಟ್ ನ ಏನಂತ ಕರಿತೀವಿ? ರೂಪಣಾತ್ಮಕ ಮೌಲ್ಯಮಾಪನ ಅಂತ ಕರಿತೀವಿ. ಅಂದ್ರೆ ಫಾರ್ಮೇಟಿವ್ ಅಸೆಸ್ಮೆಂಟ್. ರೂಪಣಾತ್ಮಕ ಮೌಲ್ಯಮಾಪನ ಅಂದ್ರೆ ಫಾರ್ಮೇಟಿವ್ ಅಸೆಸ್ಮೆಂಟ್. ಏನು ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂದ್ರೆ ಕಲಿಕೆಯ ಸಮಯದಲ್ಲಿ ನಡೆಯುವಂತಹ ಮೌಲ್ಯಮಾಪನ. ಅಂದ್ರೆ ಇಲ್ಲಿ ಮಗು ಓದ್ತಾ ಇದೆ, ಅದ್ ಕಷ್ಟ ಅನುಭವಿಸ್ತಾ ಇದೆ, ಆಗ ಶಿಕ್ಷಕರು ಆ ಮಗುವಿಗೆ ಹೇಳ್ಕೊಡ್ತಾ ಇದ್ದಾರೆ. ಅಲ್ಲೇ ಹೇಳ್ಕೊಡುವಂಥದ್ದನ್ನ ಕಲಿಯುವಂತ ಸಂದರ್ಭದಲ್ಲೇ ಶಿಕ್ಷಕರು ಅದನ್ನ ಗಮನಿಸಿ ಹೇಳ್ಕೊಡ್ತಾ ಇರುವಂತ ಒಂದು ಮೌಲ್ಯಮಾಪನವನ್ನ ನಾವು ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂದ್ರೆ ರೂಪಣಾತ್ಮಕ ಮೌಲ್ಯಮಾಪನ ಅಂತ ಕರಿತೀವಿ. ಕಲಿಕೆಯ ದೋಷಗಳನ್ನ ಶಿಕ್ಷಕರು ಅಲ್ಲೇ ತತ್ಕ್ಷಣದಲ್ಲೇ ಅವರು ಅದನ್ನ ಗುರುತಿಸಿ ಆ ಕಲಿಕೆಯನ್ನ ಸುಧಾರಿಸ್ತಾರೆ. ಹಾಗಾಗಿ ಈ ಕ್ವಶನ್ಗೆ ಆನ್ಸರ್ ರೂಪಣಾತ್ಮಕ ಮೌಲ್ಯಮಾಪನ.